ಈಗ ಆಲ್ಮೋಸ್ಟು ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಎಲ್ಲರೂ ಈ ಧರ್ಮಸ್ಥಳದ ಬಗ್ಗೆ. ಹಾಗಾದರೆ ಈ ಜನಸಂಖ್ಯೆ ಕಡಿಮೆ ಇದೆಯಾ ಇಲ್ಲಿ? ನಮಗೂ ಕೆಲವೊಬ್ರು ಹೇಳಿದ್ರು, ಅಲ್ಲಿ ಗುಂಡಿ ಹೊಡಿತವ್ರೆ, ಅದು ಹೊಡಿತವ್ರೆ, ದೇವ್ರ ದರ್ಶನಕ್ಕೆ ಬಿಡಲ್ಲ, ಅದು ಬಿಡಲ್ಲ. ನಮ್ಗೆ ಏನೇ ಆಗಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ದೇವ್ರನ್ನ ಅವ್ರು ಕೊಟ್ಟಿರೋ ಭಿಕ್ಷೆ ಜೀವನ ಇದು. ಹಿಂದೂಗಳು ಒಡಕಾಗಕ್ಕೆ ಕಾರಣ ಈ ರಾಜಕೀಯ ಕಾರಣ. ಮೇನ್ ರಾಜಕೀಯ ದೇವಸ್ಥಾನಕ್ಕೆ ಇದಕ್ಕೆ ತರಬಾರ್ದು. ಅವ್ರು ಬಂದ್ರಲ್ಲ ಅಲ್ಲಿ ಕೆಡ್ತ ಅನ್ನೋದ ನೋಡಿ ಸರ್. ಇಲ್ಲಿ ಪ್ರತಿ ವರ್ಷವೂ ನಾವು ಬರ್ತಿದ್ದೀವಿ. ಇಷ್ಟು ವರ್ಷ ಆದರೂ ಯಾವ ತೊಂದರೆನೂ ಆಗಿಲ್ಲ, ಯಾವ ತೊಂದರೆನೂ ಇಲ್ಲ. ಮಂಜುನಾಥ ಸ್ವಾಮಿ ಇದ್ದಾರೆ, ಎಲ್ಲ ನೋಡ್ಕೊತಾರೆ. ಒಳ್ಳೇದು ಕೆಟ್ಟದ್ದು ನೋಡೋರು ದೇವ್ರು ಇದ್ದಾರೆ ಅಂತ ಹೇಳ್ತೀವಿ ಪ್ರತಿಯೊಂದಕ್ಕೂ. ಅವ್ರು ನೋಡೇ ನೋಡ್ತಾರೆ ಒಳ್ಳೇದು ಕೆಟ್ಟದ್ದು. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಬಸವರಾಜ್ ಹನುಮಂತಪ್ಪ ಕರ್ಲಿಂಗ ನಾವು ಅಂತ. ಎಲ್ಲಿಂದ ಬಂದಿ ಸರ್? ಉಣಕಲ್ಲಿಂದ ಬಂದಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬರ್ತಾ ಹೌದು, ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಹೋಗಿ ಬರ್ತಾ ಇದ್ದೀರಾ ಇವಾಗ? ಈಗ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಈಗ ಹೊರಗೆ ಬರ್ತಾ ಇದ್ದೀವಿ. ಯಾವಾಗ ಬಂದ್ರಿ ಸರ್? ಬೆಳಗ್ಗೆ 5 ಗಂಟೆ ಸುಮಾರು ಬಂದಿದ್ದೀವಿ ಸರ್. ಸರ್, ಇವಾಗ ಈ ದೇವಸ್ಥಾನದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಒಂದು ಕೆಲವೊಂದಿಷ್ಟು ಆರೋಪಗಳು ತಾವು ನೋಡಿರ್ಬೋದು, ಹೊರಗಡೆಯಿಂದ ಕೆಲವೊಂದಿಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ತಾವೇನು ಹೇಳ್ತೀರಿ? ಒಬ್ಬ ಭಕ್ತರಾಗಿ ಇಲ್ಲಿ ಭೇಟಿ ಕೊಟ್ಟಿದ್ರೆ ತಾವೇನು ಹೇಳ್ತೀರಿ? ಎಲ್ಲ ಅರೇಂಜ್ಮೆಂಟ್ ಕರೆಕ್ಟ್ ಇದೆ. ನಾವು ಈಗ ಒಳಗೆ ದರ್ಶನ ಅದು ಮಾಡಿದ್ವಿ. ಆಮೇಲೆ ಅಲ್ಲಿ ಪಾಳ್ಯ ಕಚ್ಚದಾಗ ರೂಮ್ನಲ್ಲಿ ರೂಮ್ ಮಾಡಿದಾರ, ಹೊಸ ಕಾಂಪ್ಲೆಕ್ಸ್ ಮಾಡಿದಾರ, ಚೆನ್ನಾಗಿದೆ. ಅಂದರೆ ಇಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಕೆಲವೊಂದಿಷ್ಟು ವ್ಯವಸ್ಥೆಗಳು ಸರಿ ಇಲ್ಲ ಅಂತ ತಾವು ನೋಡಿರ್ಬೋದು, ಮಾಧ್ಯಮಗಳಲ್ಲಿ ಬಂದಿರುತ್ತೆ. ದಿನನಿತ್ಯ ಒಂದೊಂದು ಪ್ರಕರಣ ಬರ್ತಾ ಇರೋದು, ಒಂದೊಂದು ಆರೋಪ ಬರ್ತಾ ಇದೆ. ಹಾಗೇನಿಲ್ಲ ಈಗ ನಾವು ನೋಡ್ತಾ ಇದ್ದೇವಲ್ಲ, ಹಾಗೇನಿಲ್ಲ, ಎಲ್ಲ ವ್ಯವಸ್ಥೆ ಕರೆಕ್ಟ್ ಇದೆ. ಅಲ್ಲ ಈಗಲಿಂದ ಅಲ್ಲ, ನಾವು ಹಲವಾರು ವರ್ಷದಿಂದ ಬರ್ತಾ ಇದ್ದೇವೆ. ಯಾರಿಗೇನು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧ ಅಜ್ಜಿಯವ್ರ ಮಟ್ಟನೂ ಯಾರಿಗಾದ್ರೂ ಹೊಟ್ಟೆ ಏನು ತೊಂದರೆ ಆಗಿದ್ದಂತೂ ನಾವು ನೋಡಿಲ್ಲ. ಎಲ್ಲರೂ ಸೇಫ್ ಆಗೇ ಇರ್ತಾರೆ. ತಾವು ಕುಟುಂಬ ಸಮೇತರಾಗಿ ಬರ್ತಾ ಇದ್ದೇವೆ, ವರ್ಷ ಬರ್ತಾ ಇದ್ದೇವೆ. ಆದರೆ ಯಾರಿಗೂ ಈ ರೀತಿ ನಮಗೆ ತೊಂದರೆ ಆಗಿದ್ದದು ಏನು ಗೊತ್ತಿಲ್ಲ. ಅಂದರೆ ಹೊರಗಡೆಯಿಂದ ಬರೋ ಭಕ್ತರಿಗೆ ಕೆಲವೊಂದಿಷ್ಟು ಗೊಂದಲ ಇರುತ್ತೆ ಈ ಕೆಲವೊಂದಿಷ್ಟು ಸುದ್ದಿಗಳನ್ನು ನೋಡಿ. ಇಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅಥವಾ ನಾವು ಹೋಗ್ಬೋದು ಬೇಡ ಅಂತ ಈ ರೀತಿ ಒಂದು ಗೊಂದಲ ಇರುತ್ತೆ. ತಾವು ಏನು ಹೇಳ್ತೀವಿ ಸರ್? ಕ್ವಶನ್ ಮಾಡೋರಿಗೆ ಧರ್ಮಸ್ಥಳಕ್ಕೆ ಬಂದು ದರ್ಶನ ತೊಗೊಂಡ್ರೆ ಅವ್ರಿಗೂ ಅನುಭವ ಆಗುತ್ತೆ. ಇಲ್ಲಿ ಎಲ್ಲ ವ್ಯವಸ್ಥೆ ಸರಿಯಾಗಿದೆ, ಯಾವುದೇ ಏನು ತೊಂದರೆ ಇಲ್ಲ. ಇಲ್ಲಿ ಪ್ರತಿ ವರ್ಷವೂ ನಾವು ಬರ್ತಿದ್ದೀವಿ. ಇಷ್ಟು ವರ್ಷ ಆದರೂ ಯಾವ ತೊಂದರೆನೂ ಆಗಿಲ್ಲ, ಯಾವ ತೊಂದರೆನೂ ಇಲ್ಲ. ಅವ್ರು ಯಾರು ಕ್ವಶನ್ ಕೇಳೋರು ಬಂದು ನೋಡ್ಬೋದು. ಇಲ್ಲಿ ಬಂದ ಭಕ್ತರಿಗೆ ಯಾವುದೇ ರೀತಿ ಗೊಂದಲ ಇಲ್ಲ, ಏನು ತೊಂದರೆ ಇಲ್ಲ, ಇನ್ನೂ ಹೆಚ್ಚಿಗೆ ವರ್ಕ್ ಮಾಡಿಸಿದ್ದಾರೆ. ಇನ್ನೂ ನೋಡೋದು ಎಲ್ಲ ಅಭಿವೃದ್ಧಿ ಅಭಿವೃದ್ಧಿ ಭಾಳಷ್ಟು ವ್ಯತ್ಯಾಸ ಆಗಿದೆ. ನಾವು ಹೋದ ವರ್ಷ ಬಂದಿರಲ್ಲ, 2023ರಲ್ಲಿ ಬಂದಿದ್ದೀವಿ ನಾವು. ಆವಾಗ ನೋಡಿರೋದಕ್ಕೂ ಇವಾಗ 2025ರಲ್ಲಿ ನೋಡೋದಕ್ಕೂ ಭಾಳ ಅಭಿವೃದ್ಧಿ ಆಗಿದೆ ದೇವಸ್ಥಾನ. ತಾವು ಪ್ರತಿ ವರ್ಷ ಬರ್ತೀವಿ. ಒಂದು ವರ್ಷ ಬಿಟ್ಟರು 2ನೇ ವರ್ಷ ಕಂಪಲ್ಸರಿ ಬರ್ತೀವಿ. ತಾವು ಹುಬ್ಳಿಯಿಂದ ಬಂದಿದ್ದೀರಿ? ನಮ್ಮದು ಗುಲ್ಬರ್ಗ. ಸರ್, ಇವಾಗ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರೋ ಭಕ್ತರಿಗೆ ಗೊಂದಲ ಏನಿರುತ್ತೆ ಇದ್ರ ಬಗ್ಗೆ ತಾವು ಒಬ್ಬರು ಭಕ್ತರಾಗಿ ತಾವು ಹೊರ ಜಿಲ್ಲೆಯಿಂದ ಬಂದಿದ್ದೀರಿ, ತಾವೇನು ತೊಂದರೆ ಪಡೋಂಥದ್ದು ಏನೂ ಇಲ್ಲ. ವಿಶೇಷ ಇಲ್ಲ, ತೊಂದರೆ ಪಡೋಂಥ ಪರಿಸ್ಥಿತಿನೇ ಇಲ್ಲ. ಇಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಎಲ್ಲ ನೋಡ್ಕೊತಾರೆ. ಒಳ್ಳೇದು ಕೆಟ್ಟದ್ದು ನೋಡೋರು ದೇವ್ರು ಇದ್ದಾರೆ ಅಂತ ಹೇಳ್ತೀವಿ ಪ್ರತಿಯೊಂದಕ್ಕೂ. ಅವ್ರು ನೋಡೇ ನೋಡ್ತಾರೆ ಒಳ್ಳೇದು ಕೆಟ್ಟದ್ದು. ದೇವಾಲಯದ ಮೇಲೆ ಬರ್ತಾ ಇರುವಂಥ ಆರೋಪ ಅಥವಾ ಷಡ್ಯಂತ್ರ ಏನಿದೆ ಇದರ ಬಗ್ಗೆ ತಾವು ಭಕ್ತರಾಗಿ ಏನು ಹೇಳ್ತೀವಿ? ಅದು ಸುಳ್ಳು ಅಪರಾಧ. ಬಟ್ ಅಲ್ಲಿ ಇಲ್ಲಿ ತೆವಡಿದಾರೆ ಅಂತಾರೆ. ಏನು 13, 14 ಏನೋ ಜಾಗ ತೆವಡ್ರಿ, ಏನೂ ಸಿಕ್ಕಿಲ್ಲ ಅಂತಾರೆ. ದೇವಾಲಯದ ಮೇಲೆ ಒಂದು ಷಡ್ಯಂತ್ರ. ಷಡ್ಯಂತ್ರ ಬರೋ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು ಅನ್ನೋದು. ಕಡಿಮೆ ಆಗ್ಬೇಕಂತ ಉದ್ದೇಶ. ಕಡಿಮೆ ಆಗೋದಿಲ್ಲ. ಇದ್ದಿದ್ದನ್ನ ಒಂದು ಭಾಳ ಹಲವಾರು ವರ್ಷಗಳಿಂದ ನಡ್ಕೊತ ಬರೋದು ಇದು ಹೆಂಗಾರು ಮಾಡಿ ಕುಂಠಿತಗೊಳಿಸಬೇಕು, ಜನಕ್ಕೆ ದಾರಿ ತಪ್ಪಿಸ್ಬೇಕನ್ನೋ ವ್ಯವಸ್ಥೆಗೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹಲವಾರು ಭಕ್ತರ ಅಭಿಪ್ರಾಯ ಇದೇ ಇದೆ. ಅನಕ್ಷರಸ್ಥ ಮಹಿಳೆಯರ ಸದ್ಯಕ್ಕೆ ಎಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ. ಅವರು ಇನ್ನೂ ಮಂಜುನಾಥ ನಂಬಿಯೇ ಇದು ಮಾಡ್ತಾ ಇದ್ದಾರೆ. ಬರ್ತಾರೆ ಹೆಣ್ಮಕ್ಳ ಸದ್ಯಕ್ಕೆ ಬಂದು ಇದು 2 ದಿನ ಇದ್ದು ಇದು ಮಾಡಿ ಹೋಗ್ತಾರೆ. ಯಾವುದೇ ರೀತಿ ಯಾರಿಗೂ ಏನಾಗಿಲ್ಲ. ಅಲ್ಲಿಂದ ಬಂದು ಇದು ಮಾಡ್ತಾರೆ. ಯಾರಿಗೂ ಏನಿಲ್ಲ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ, ಮುದುಕರು ಬಂದಿರ್ತಾರೆ, ಯಾರಿಗೂ ಏನು ಆ ರೀತಿ ತೊಂದರೆ ಆಗಿಲ್ಲ. ಸರ್, ಇವಾಗ ಪ್ರತಿ ಬಾರಿನೂ ಹಿಂದೂ ಧಾರ್ಮಿಕ ಕ್ಷೇತ್ರಗಳ ಮೇಲೇನೆ ಯಾಕೆ ಒಂದು ಈ ರೀತಿ ಷಡ್ಯಂತ್ರ ನಡೀತಾ ಇದೆ? ಅಂದರೆ ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಇದೆಯಾ ಅಂತ? ಮುಖ್ಯವಾಗಿ ಅದೇ ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಈ ರೀತಿ ಆಗ್ತಾ ಇರೋದು. ಆಮೇಲೆ ಎಲ್ಲ ಹಲವಾರು ರಾಜಕೀಯ ಕಾರಣ. ಏನೋ ನಮ್ಮ ಹಿಂದೂ ಒಂದು ಧರ್ಮ ಒಂದು ಬೆಳೀತೈತೆ ಅನ್ನೋದಕ್ಕೆ ಸ್ವಲ್ಪ ಹಲವಾರು ಈ ರೀತಿ ಷಡ್ಯಂತ್ರ ನಡೀತಾ ಇದೆ. ಹಿಂದೂಗಳು ಒಡಕಾಗಕ್ಕೆ ಕಾರಣ ಈ ರಾಜಕೀಯ ಕಾರಣ. ಮೇನ್ ರಾಜಕೀಯ ದೇವಸ್ಥಾನಕ್ಕೆ ಇದಕ್ಕೆ ತರಬಾರ್ದು. ಅವ್ರು ಬಂದ್ರಲ್ಲ ಅಲ್ಲಿ ಕೆಡ್ತ ಅನ್ನೋದ ನೋಡಿ ಸರ್. ಇವೆಲ್ಲ ಬೆಳೆದ ಅವ್ರಲಿಂದ
ನಮ್ಮ ಹಿಂದೂ ಧರ್ಮ ಒಂದಾಗಿದ್ದರೆ ಯಾವುದೂ ಹೊಡೋಕ್ಕಾಗಲ್ಲ ರೀ. ಇಲ್ಲಿ ನಮ್ಮ ಜನರೊಳಗೆ ಹೊಡ್ತಾ ಇದೆ. ಅವ್ರು ಯಾರು ಹೇಳ್ತಾರಲ್ರಿ ಅವ್ರಿಗೆ ಬಂದು ಒಮ್ಮೆ ದರ್ಶನ ಮಾಡೋಣ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಮಂಜುನಾಥ ದೇವಾಲಯದ ಬಗ್ಗೆ. ಅದೇ ಸರ್, ಇವಾಗ ಇಲ್ಲಿ ಯಾರು ಭೇಟಿ ಕೊಡ್ತಾರೆ ಅವ್ರಿಗೆ ನಾವು ದಿನನಿತ್ಯ ಕೆಲವೊಂದಿಷ್ಟು ಜನರದ್ದು ಮಾತಾಡ್ತೀವಿ. ಇಲ್ಲಿ ಬಂದವ್ರಿಗೆ ಯಾವ ರೀತಿಯ ತೊಂದರೆನೂ ಇಲ್ಲ, ಆದರೆ ಎಲ್ಲೋ ಕೂತು ಕೆಲವೊಂದಿಷ್ಟು ಷಡ್ಯಂತ್ರ ನಡೀತಾ ಇದೆ, ಇಲ್ಲಿ ತೊಂದರೆ ನೋಡಿ ಅವ್ರಿಗೆ ಇಲ್ಲಿ ಬಂದು ದರ್ಶನ ಮಾಡಿ ನೋಡಿ ಅನ್ನೋದು ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು. ಹಾಂ, ಸುಳ್ಳು ಅಲ್ಲಿ ಕುಂತು ಅನ್ನೋದು ಉಪಚಾರ ಕರೆಕ್ಟ್ ಅಲ್ಲ. ದೇವಸ್ಥಾನಕ್ಕೆ ಅಪಮಾನ ಮಾಡೋದಾಗೆ ಅದು. ಇಲ್ಲಿ ಬಂದು ದರ್ಶನ ಮಾಡಿದರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಮಂಜುನಾಥನ ಮಹಿಮೆ ಹೇಗಿದೆ ಅನ್ನೋದು ಅವ್ರಿಗೆ ತಿಳಿಯುತ್ತೆ. ಸರ್, ಕೊನೆಯದಾಗಿ ಹೇಳಿ. ನಮಗೂ ಕೆಲವೊಬ್ರು ಹೇಳಿದ್ರು, ಅಲ್ಲಿ ಗುಂಡಿ ಹೊಡಿತಾವ್ರೆ, ಅದು ಹೊಡಿತಾವ್ರೆ, ದೇವ್ರ ದರ್ಶನಕ್ಕೆ ಬಿಡಲ್ಲ, ಅದು ಬಿಡಲ್ಲ. ನಮ್ಗೆ ಏನೇ ಆಗಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಹಾಂ, ದೇವ್ರನ್ನ ಅವ್ರು ಕೊಟ್ಟಿರೋ ಭಿಕ್ಷೆ ಜೀವನ ಇದು. ಹಾಂ, ಅವರು ಕಿತ್ಕೊಳ್ಳಿ ಬಿಡಿ. ಅಲ್ಲಿ ಹೋದ್ರೆ ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ದೇವ್ರ ಹತ್ರ ಹೋದ್ರೆ ಹಾಂ, ಯಾರೇನು ನಮ್ಮನ್ನು ಒಯ್ದು ಗುಂಡೇಲಿ ಹಾಕ್ತಾರೆ. ಯಾರೋ ಯಾವಾಗಿಂದು 50 ವರ್ಷ 60 ವರ್ಷ ಹೇಳ್ತಾರೆ. ಹಾಂ, ಅದೆಲ್ಲ ಏನು ಬರುತ್ತೆ ಇವಾಗ ತೆಗಿಯೋಕ್ಕಂತ ಏನಕ್ಕೆ ತೆಗಿಯುತ್ತೆ ಅಂತಾರೆ ಗೊತ್ತಾಗ್ತಾ ಇಲ್ಲ. ಅದು ದುಡ್ಡು ವೇಸ್ಟ್, ಅವ್ರಿಗೆ ಕೆಲಸ ವೇಸ್ಟ್. ಯಾರೋ ಮುಸುಕದಾರಿ ಅವನು ಎಲ್ಲೆಲ್ಲೋ ಹೇಳ್ತಾನೆ, ಏನೇನೋ ಹೇಳ್ತಾನೆ. ಹಾಂ, ದಿನಕ್ಕೊಂದೊಂದು ಹೇಳ್ತಾನೆ. ನಾನೇನು ಕಳ್ಳನ ಓಡೋಗ್ತೀನ ಅಂತಾನೆ. ಹಾಂ, ಅವನಿಗೆ ಮೈಂಡ್ ಓಡ್ತಾ ಇಲ್ಲ ಎಲ್ಲಿ ಏನಂತ. ಬಟ್ 13-14 ಜಾಗದಲ್ಲಿ ಒಂದು ಜಾಗದಲ್ಲಿ ಆದರೂ ಏನಾದರೂ ಸಿಗಬೇಕಾಗಿತ್ತಲ್ಲ. ಆ ರೀತಿ ಈಗ ಧರ್ಮಸ್ಥಳದ ಬಗ್ಗೆ ಹೇಳಿದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಹಂಗೆ ಬೇರೆ ಕಡೆಗೆ ಬೇರೆದು ಆಗಿದ್ರು ಹೇಳ್ತಾರಲ್ಲ, ಅಂಥ ವ್ಯಕ್ತಿಗೆ ಏನೋ ಪ್ರೊಸೆಸ್ ಕೊಡ್ತಾ ಇದ್ದಾರೆ ಇವರು. ಇಲ್ಲ, ಈಗೇನೋ ಬೇರೆ ಧರ್ಮದ ಬಗ್ಗೆ ಈ ರೀತಿ ಹೇಳಿದ್ರೆ ಈ ರೀತಿ ಸರ್ಕಾರ ಏನೋ ಮಾಡಿ ಏನೋ ಇದು ಮಾಡಿಬಿಡ್ತಾರೆ. ಅಂಥವ್ರ ಪ್ರಶಸ್ತಿ ಕೊಡಲ್ಲ. ಇವು ಏನು ಹೇಳಿದ ಕಾರಣಕ್ಕೆ ಇಂಥವ್ರ ಪ್ರಶಸ್ತಿ ಕೊಟ್ಟರೆ ಪದ್ಧತಿ ಧರ್ಮ ಸಂಸ್ಕೃತಿ ಅನ್ನೋದು ಏನು ಉಳಿಯುತ್ತೆ. ನಾಳೆ ದಿನ ಇಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ತೋರಿಸಿದ್ರೆ ಇಲ್ಲೂ ಆಗಿದ್ದಾರೆ ಸರ್. ಹಾಗೆ ಆಗಿದೆ. ಅನಾಮಿಕೆ ಅವ್ನು ಏನು ಬ್ಯಾಕ್ ಏನಿದೆ ಒಂದು ಏನು ಎಲ್ಲ ಫಸ್ಟ್ ಅವ್ನು ತನಿಖೆ ಮಾಡಿ ಅದನ್ನೆಲ್ಲ ಮಾಡ್ಬೇಕಾಯ್ತು ಇವರು. ಹಂಗೆ ಇನ್ನೊಬ್ರು ಕೊಡ್ತಾರಂತೇಳಿ ಏನೋ ಒಂದು ಮಾಡಿದರೆ ಅಲ್ಲ, ಸಾವಿರಾರು ಲಕ್ಷಾಂತರ ಭಕ್ತರು ಬರ್ತಾರೆ ಇಲ್ಲಿ. ಅವ್ರ ಮನಸ್ಸಿನ ಮೇಲೆ ಏನೋ ಅಭಿಪ್ರಾಯ ಬೀರ್ತೈತೆ ಅನ್ನೋದನ್ನು ಸರ್ಕಾರ ಸ್ವಲ್ಪ ವಿಚಾರ ಮಾಡಬೇಕು. ಅಲ್ಲ ರೀ, ಈಗ ನಾವು ಶವವನ್ನು ಹೂತಿಟ್ಟ 6 ತಿಂಗಳಲ್ಲಿ ನಮ್ಗೆ ಗೊತ್ತಾಗಲ್ವ? ಅವ್ರು 25 ವರ್ಷಗಳಿಂದ ಗೊತ್ತಾ ಹೇಳ್ತಾರೆ ಅಂದರೆ ಇದನ್ನು ನಂಬ್ತಿರೋ ಇಲ್ವೋ ನೀವು ಹೇಳಿ? ನಂಬ್ತೀರಾ? 6 ತಿಂಗಳಿಂದ 1 ವರ್ಷದೊಳಗೆ ನಮಗೆ ಲೆಕ್ಕ ಇರೋಲ್ಲ. ಇಲ್ಲೇ ಅಂತ ರುದ್ರಭೂಮಿಯಲ್ಲಿ ಗುರುತಾದ ಜಗದಲ್ಲಿ ಗೊತ್ತಾಗೋಲ್ಲ. ಇಲ್ಲಿ ಓಪನ್ ಇದ್ದ ಪ್ಲೇಸ್ ಇದು. ಇದರಲ್ಲಿ 25-30 ವರ್ಷದ ಹಿಂದಿಂದ ಹೇಳ್ತಾರೆ ಅಂದರೆ ಇದನ್ನು ನಂಬ್ತೀರಾ ಇಲ್ವಾ? ಸರ್ಕಾರ ಅದರ ಕಡೆ ಗಮನ ಕೊಡಬೇಕು. ಸುಮ್ಮನೆ ಹಿಂದೂ ದೇವಾಲಯಗಳ ಮ್ಯಾಗೆ ಈ ಥರ ಅಪವಾದ ಮಾಡೋದು ತಪ್ಪು. ಇದನ್ನು ನೀವೇ ಖಂಡಿಸ್ಬೇಕು. ಸರ್, ಸರ್ಕಾರದಾಗ ಈಗ ನನಗೆ ದುಡ್ಡು ತಿನ್ನಕ್ಕೆ ಜಾಗ ಗೊತ್ತಿಲ್ಲ. ಈ ಥರ ಗುಂಡಿ ತೆಗೆದು ಉಪಾಯ ಇದೊಂದು ದಾರಿ ಅವರಿಗೆ ರೊಕ್ಕ ತಿನ್ನಲಿಕ್ಕೆ. ಅದಕ್ಕೋಸ್ಕರ ಈ ನಮೂನಿ ಅಲ್ಲಿ ಕಡಿದು ಇಲ್ಲಿ ತೆಗೆದು ಅಲ್ಲಿ ಅದಾವ ಅನ್ನೋದು ಇಲ್ಲಿ ಅದಾವ ಅನ್ನೋದು ಅವ್ರು ರೊಕ್ಕ ತಿನ್ನಕ್ಕೆ ಮಾಡ್ತಾ ಇದ್ದಾರೆ. ಎಷ್ಟೇ ಕೈ ಮುಗಿದು ಹೇಳ್ತಾ ಇದ್ದೀನಿ. ಈ ಮಹಾತ್ಮ ಹಿಂದೂ ಈ ಧರ್ಮಸ್ಥಳದ ಮಹಾತ್ಮೆ ಇದೆ, ಮುಂದೆನೂ ಇರುತ್ತೆ. ಈ ಧರ್ಮಸ್ಥಳಕ್ಕೆ ಕಳಂಕ ತರಬಾರ್ದು ದಯವಿಟ್ಟು ತಮ್ಮಲ್ಲಿ ಎಲ್ಲರಲ್ಲಿ ನಾವು ಕೇಳ್ಕೊಂಡು ಈ ವಾಹಿನಿ ಮುಖಾಂತರ ಕೇಳ್ಕೊತೀವಿ. ಸರ್, ಕೊನೆಯದಾಗಿ ತಮಗೊಂದು ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬರೋ ಭಕ್ತರಿಗೆ ಯಾವುದೇ ರೀತಿಯ ಗೊಂದಲ ಇದೆಯಾ ಅಥವಾ ಅವರು ಆರಾಮವಾಗಿ ಬರ್ಬೋದಾ ಅಂತ ಹೇಳಿ ತಾವು ಬಂದವರಿದ್ದೀರಿ, ತಾವು ಹೇಳಿ. ಇಲ್ಲಿ ಎಲ್ಲ ತಾಲೂಕು ಡಿಸ್ಟಿಕ್ಕು ಎಲ್ಲ ಸ್ಟೇಟ್ನವರು ಬಂದಿದ್ದಾರೆ. ಯಾರನ್ನೂ ವಿಚಾರಿಸಿ ಎಲ್ಲರಿಗೂ ಸರಿಯಾದ ವ್ಯವಸ್ಥೆ ಇದೆ. ಯಾವುದು ಏನು ತೊಂದರೆ ಇಲ್ಲ, ಯಾವುದು ಏನು ಅನಾನುಕೂಲ ಇಲ್ಲ. ನೀವು ಪ್ರತಿಯೊಬ್ಬರನ್ನು ಕೇಳಿ ನೋಡಿ. ಎಲ್ಲ ಆರಾಮಾಗಿ ಬಂದು ಮಹಿಳೆಯರು, ಮಕ್ಕಳು, ವೃದ್ಧರಿಗೆ ಎಲ್ಲ ಅನುಕೂಲತೆ ಇದೆ. ಪ್ರಸಾದದ್ದು ಕೂಡಲಿಕ್ಕೆ ವ್ಯವಸ್ಥೆ, ಈ ದರ್ಶನಕ್ಕೆ ಎಲ್ಲ ಈ ಮೊದಲಿನಕ್ಕಿಂತ ಈಗ ಹೆಚ್ಚಿನ ವ್ಯವಸ್ಥೆ ಮಾಡಿದ್ದಾರೆ. ಸರ್, ಥ್ಯಾಂಕ್ ಯು. ಇಂಪ್ರೂವ್ ಆಗಾಕೊಂಡ್ರಿ ದೇವಸ್ಥಾನ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕಿಂತ ಇನ್ನೂ 3 ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅಂತ ಹೇಳ್ತೀವಿ. ಈಗ ಆಲ್ಮೋಸ್ಟು ಎಲ್ಲ TV ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಎಲ್ಲರೂ ಈ ಧರ್ಮಸ್ಥಳದ ಬಗ್ಗೆ. ಹಾಗಾದರೆ ಈ ಜನಸಂಖ್ಯೆ ಕಡಿಮೆ ಇದೆಯಾ? ಇಲ್ಲಿ ಲೇಡೀಸು ಇದ್ದಾರೆ, ಬೇರೆ ರಾಜ್ಯದಿಂದ ಬಂದಾರೆ, ಇಲ್ಲಿ ಅದರ ಜಿಲ್ಲೆಗಳಿಂದನೂ ಬಂದಾರೆ. ಯಾರು ಕಡಿಮೆ ಇದ್ದಾರೆ ಎಲ್ಲರೂ ಕೇಳೇವಿಲ್ಲ. ಈಗ ನಾವು ಆದರೂ ಬಂದೇವಿಲ್ಲ. ಯಾಕೆ ಬಂದೇವಿ? ಇಲ್ಲಿ ಸತ್ಯ ಐತಿ. ಆ ಥರ ಏನಿಲ್ಲ. ಎಲ್ಲೋ ಕುಂತು ಹೇಳೋರು ಇಲ್ಲಿ ಬಂದು ನೋಡಿದ ಮ್ಯಾಗ ಅವ್ರು ಗೊತ್ತಾಗಟ್ಟಿದ್ದೀರಿ ಮೇಮ. ಇಷ್ಟು ಹೇಳಿ ಈ ಧರ್ಮಸ್ಥಳಕ್ಕೆ ಒಳ್ಳೆಯದಾಗಲಿ ಅನ್ನೋದು ಬಯಸೋದು ನಮ್ಮ ಹರಿಕೆ. ಎಲ್ಲೋ ಕುಂತು ಅಪಪ್ರಚಾರ ಮಾಡೋದು ಸರಿಯಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.